ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಕಲುಷಿತ ನೀರಿನ ಪೂರೈಕೆಯಾಗ್ತಾ ಇದೆ. ಕಾವೇರಿ ನೀರನ್ನೇ ನಂಬಿಕೊಂಡಿದ್ದಂತಹ ಜನರಿಗೆ ಇದು ದೊಡ್ಡ ಆಘಾತ. ಕಾವೇರಿ ನೀರಿನಲ್ಲೇ ಕೊಳಚೆ ನೀರು ಮಿಶ್ರಣ. ದಕ್ಷಿಣ ನಗರ ಪಾಲಿಕೆಯ ಕತ್ತರಗುಪ್ಪೆ ವಾರ್ಡ್ನಲ್ಲಿ ಜನರಿಗೆ ಕಲುಷಿತ ನೀರನ್ನ ಜಲಮಂಡಳಿ ಪೂರೈಸ್ತಾ ಇದೆ. ಕಾವೇರಿ ನಗರದ 100ಕ್ಕೂ ಹೆಚ್ಚು ಮನೆಗಳಲ್ಲಿ ಸಮಸ್ಯೆ. 4-5 ವರ್ಷಗಳಿಂದ ಇದು ಪುನರಾವರ್ತನೆ ಆಗ್ತಾ ಇರುವಂತಹ ಸಮಸ್ಯೆ ಇದು. ಶುದ್ಧ ನೀರು ಅಂತೇಳಿ ಕಾವೇರಿ ನೀರನ್ನ ಕುಡಿಯೋದಕ್ಕೆ ಬಳಸೋದಕ್ಕೆ ಮುಂದಾದರೆ ಅದರಲ್ಲೇ ಈ ರೀತಿಯಾದಂತಹ ಕೊಳಕು ಮಿಶ್ರಿತ ಆಗಿದೆ. ಅಧಿಕಾರಿಗಳ ಬಗ್ಗೆ ಮನವಿ ಮಾಡಿದ್ದಾರೆ ಜನ, ಆದರೂ ಸ್ಪಂದನೆ ಸಿಕ್ಕಿಲ್ಲ. ನೀರು ಬಳಸದೆ ಪರ್ಯಾಯ ವ್ಯವಸ್ಥೆನೂ ಕೂಡ ಇಲ್ಲದೆ ಪರದಾಡ್ತಾ ಇದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಈ ಪರಿ ಕಲುಷಿತಗೊಂಡಿರುವಂತಹ ನೀರನ್ನೇನಾದರೂ ಬಳಕೆ ಮಾಡಿದ್ರೆ ಆರೋಗ್ಯದಲ್ಲಿ ಏರ್ಪಾರಾದ್ರೆ ಯಾರ ಹೊಣೆ ಎನ್ನುವ ಅಸಮಾಧಾನ ಜನರದ್ದು. ಒಂಥರ ಮಣ್ಣು ಮಿಶ್ರ ಸ್ಮೆಲ್ ನೋಡಿದ್ರೆ ವಾಸನೆಯಿಂದ ಕೆಟ್ಟ ವಾಸನೆ ಬರುತ್ತಿದೆ. ಅದಕ್ಕೆ ನಾವು ಕಾವೇರಿ ನೀರು ಬಳಸ್ತಾನೆ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ. ಬೇರೆದು ನಮಗೆ ಇದ್ರದ್ದು ಬರ್ತಾ ಇದೆ, ಅದು ಕಾರ್ಪೊರೇಷನ್ ಬೇರೆ ಇದ್ರದ್ದು ಟ್ಯಾಂಕ್ ನೀರು ಬಿಡ್ತಾ ಇದ್ದಾರೆ, ಆ ನೀರು ತೊಗೊಳ್ತಿದ್ದೀವಿ. ನಾವು ಇದು ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಈ ನೀರು ತುಂಬ ವೇಸ್ಟ್ ಸರ್, ತುಂಬ ಚೆನ್ನಾಗಿಲ್ಲ, ಕೆಟ್ಟ ವಾಸನೆ ಇದ್ರೆ ವಾಸನೆ ಸರ್. ಏನು ಕೇಳಿದ್ರೆ ಅದೇ ಮಾತಾಡಲ್ಲ ಸರ್. ಒಂದ್ಸಲ ಏನೋ ಮಾಡ್ತಾರೆ, ಅಲ್ಲೇನೋ ಮಾಡಿದ್ರು, ರಿಪೇರಿ ಮಾಡಿದ್ರು, ಏನೋ ಆಯಿತು ಅದು ಸ್ವಲ್ಪ ದಿವಸ ಬಿಟ್ಟರು. ಈಗ ಮತ್ತೆ ಅದೇ ಥರ ಶುರು ಮಾಡಿದ್ದಾರೆ ಸರ್. ಈಗ ಇಲ್ಲ ಸರ್, ಸಣ್ಣ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಸರ್ ಈ ಥರ ಇದ್ದರೆ. ಯಾರು ಗ್ಯಾರಂಟಿನೂ ಕೊಡಲ್ಲ ಸರ್, ಯಾರು ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ. ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಬೇಡ ಕಾವೇರಿ ನೀರು ಬೇಡವೇ ಅನ್ನೋದು ನಿಲ್ಲಿಸ್ಬಿಟ್ಟಿದ್ದೀವಿ ಸರ್. ತುಂಬ ತೊಂದರೆ ಸರ್ ಈ ಥರ ಇದು ಮಾಡಿದ್ರೆ. ಅದಕ್ಕೆ ಸವಾಸನೆ ಬೇಡ ಅಂತಿದ್ದೀವಿ. ಈ ಥರ ಕಾವೇರಿ ನೀರಿಂದ ಎಷ್ಟು ಜನಕ್ಕೆ ಇದೇ ಥರ ನಮ್ಮ ಈ ಏರಿಯಾದಲ್ಲಿ ಒಬ್ಬರಿಗೆಲ್ಲ ಎಲ್ಲರಿಗೂ ಈಗ ಒಬ್ಬರೊಬ್ಬರು ಮನೆಯಿಂದ ಇನ್ನೊಂದು ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಈ ಥರ ಎಷ್ಟು ಕಷ್ಟ, ಮಕ್ಕಳ ಮರಿಗಳೆಲ್ಲ ಎಷ್ಟು ತೊಂದರೆ ಪಡಬೇಕು ಸರ್. ನಂಬಿಕೆ ಹೋಗ್ತಾ ಇದೆ ಸರ್, ತುಂಬ ನಂಬಿಕೆ ಹೋಗ್ತಾ ಇದೆ. ಮೊದಲೆಲ್ಲ ಅದನ್ನೇ ಬಳಸ್ಕೊಂಡು ಕಾವೇರಿ ನೀರು ಕುಡಿತಾ ಇದ್ವಿ. ಇವಾಗ ಕಾವೇರಿ ನೀರು ಕುಡಿಯೋಕ್ಕೆ ಹೆದರಿಕೆ ಆಗುತ್ತೆ ಸರ್, ಭಯ ಆಗುತ್ತೆ. ಏನಾಗುತ್ತೆ, ಏನು ಮಿಕ್ಸರ್ ಆಗಿರುತ್ತೆ ಏನು ಅಂತ ಗೊತ್ತಾಗಲ್ಲ ಸರ್. ಈಗ ಮಾತ್ರ ಅಲ್ಲ, ತುಂಬ ವರ್ಷದಿಂದ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಕಂಪ್ಲೀಟ್ ಕಂಟಾಮಿನೇಷನ್ ಆಗಿಬಿಡುತ್ತೆ. ನಮಗೆ ಒಳಗಡೆ ಸಂಪ್ ಏನು ಓಪನ್ ಮಾಡಿದ್ರೆ ಕಂಪ್ಲೀಟ್ ಸ್ಮೆಲ್ಲು ಕಂಟಾಮಿನೇಷನ್ ಹೆವಿ ಆಗಿಬಿಡುತ್ತೆ. ಬಟ್ ಇದು ಈಗ ಮಾತ್ರ ಅಲ್ಲ, ಸುಮಾರು ನಾವು ಇಲ್ಲಿಗೆ ಬಂದೇ ಅಲ್ಲೇ 4-5 ವರ್ಷ ಆಯಿತು. ಪ್ರತಿ ವರ್ಷವೂ ಕೂಡ ವರ್ಷದಲ್ಲಿ ಮಿನಿಮಮ್ 3-4 ಸರಿ ಇದೇ ಥರ ಆಗ್ತಾಯಿದೆ. ಬಟ್ ಆವಾಗ ಹೆವಿ ಸ್ಮೆಲ್, ಮಾಮೂಲಿ ಡ್ರೈನೇಜ್ ಸ್ಮೆಲ್ ಬಂದ್ಬಿಡುತ್ತೆ. ಬಟ್ ನಾವೇನಾದರೂ ನೋಡಿಕೊಂಡ್ರೆ ಓಕೆ, ನೋಡ್ಕೊಳ್ದೇ ಇದ್ದರೆ ಅದೇ ನೀರು ಮೇಲ್ಗಡೆ ಹೋಗುತ್ತೆ, ಮತ್ತು ಕುಡಿಯೋದಕ್ಕೆ ಇದಕ್ಕೆಲ್ಲ ಅದೇ ಯೂಸ್ ಆಗಿಬಿಡುತ್ತೆ. ಬಟ್ ಇಮಿಡಿಯೇಟ್ ನಾವು ಟ್ರ್ಯಾಕ್ ಮಾಡಿಕೊಂಡ್ರೆ ಓಕೆ. ಅಧಿಕಾರಿಗಳು ಏನು ಹೇಳ್ತಾರೆ, ಈ ರೀತಿ ಪದೇ ಆಗ್ತಾ ಇದೆಯಲ್ಲ? ಇಲ್ಲ, ಬಟ್ ಬರ್ತಾರೆ ಅವರು, ಏನು ಅಷ್ಟು ಪ್ರಾಪರ್ ರೆಸ್ಪಾನ್ಸ್ ಯಾರು ತೊಗೊತಾ ಇಲ್ಲ. ಬಟ್ ಬರ್ತಾರೆ, ಆ ಟೈಮ್ಗೆ ಏನಾಗುತ್ತೋ ಅದು ಮಾಡ್ಬಿಟ್ಟು ಹೊಟ್ಟೋಗ್ತಾರೆ, ಮತ್ತೆ ಅದು ರಿಪೀಟ್. ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಜಲಮಂಡಳಿ ಪೂರೈಕೆ ಮಾಡ್ತಕ್ಕಂಥ ಕಾವೇರಿ ನೀರು ಕಲುಷಿತ ಆಗ್ತದೆ ಅಂತಕ್ಕಂಥ ಅಸಮಾಧಾನಗಳು ಕೇಳಿ ಬರ್ತದೆ. ನನಗೆ ಸದ್ಯಕ್ಕೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಕತ್ತರಗುಪ್ಪೆ ವಾರ್ಡ್ನಲ್ಲಿದ್ದೀನಿ. ನೀವೇನು ನೋಡ್ತಾ ಇದ್ದಾರೆ, ಇದು ಬೋರ್ಡು 3ನೇ ಅಡ್ಡ ರಸ್ತೆ ಕಾವೇರಿ ನಗರ. ಈ ಒಂದು ಭಾಗದಲ್ಲಿರ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿಗೆ ಏನು ಕಾವೇರಿ ನೀರು ಪೂರೈಕೆ ಆಗ್ತಾ ಇತ್ತು, ಆ ನೀರು ಕಲುಷಿತ ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಅಸಮಾಧಾನ, ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಯಾವ ರೀತಿ ಆ ನೀರು ಕಲುಷಿತ ಆಗ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವೇನು ನೋಡ್ತಾ ಇದ್ದೀರಾ, ಈ ಒಂದು ಮನೆಯಲ್ಲಿ ಕಾವೇರಿ ಕನೆಕ್ಷನ್ ಇದೆ. ಜಲಮಂಡಳಿ ಕಾವೇರಿ ನೀರನ್ನು ಈ ಮನೆಗೆ ಪೂರೈಕೆ ಮಾಡುತ್ತೆ. ಇವರು ಕಳೆದ 30 ವರ್ಷಗಳಿಂದ ಕಾವೇರಿ ನೀರನ್ನು ಬಳಕೆ ಮಾಡ್ತಾರೆ. ಬಟ್ ಅದು 4-5 ವರ್ಷದಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ನೀವೇನು ನೋಡ್ತಾ ಇದ್ದು ಜಲಮಂಡಳಿಯ ಮೀಟರು. ಈ ಮೀಟರ್ ಮುಖಾಂತರ ಕಾವೇರಿ ನೀರು ಸಂಪ್ಗೆ ಬರುತ್ತೆ. ಸಂಪಿನಿಂದ ಅವರು ಮತ್ತೆ ಮನೆ ಬಳಕೆಗೆ ಈ ನೀರನ್ನು ಬಳಕೆ ಮಾಡ್ತಕ್ಕಂಥದ್ದು, ಕುಡಿಯೋದಾಗಿರ್ಬೋದು ಅಥವಾ ಪಾತ್ರೆ ತೊಳೆಯೋದು, ಕೈ ತೊಳೆಯೋದು, ಸ್ನಾನ ಮಾಡೋದು, ಇದೆಲ್ಲ ಬಳಕೆ ಮಾಡ್ತಾರೆ. ಯಾವ ರೀತಿಯಾಗಿ ನೀರು ಒಂದು ರೀತಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಸೊ ಈ ರೀತಿ ಒಂದು ಕೊಳಚೆ ನೀರು ಈ ಒಂದು ಕಾವೇರಿ ನೀರು ಜೊತೆಯಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು ಇವರು ಮಾಡ್ತಾ ಇರುವಂಥ ಆರೋಪ. ಅದಲ್ಲದೆ ಈ ಒಂದು ನೀರು ಹೆಚ್ಚು ವಾಸನೆ ಬರ್ತಾ ಇದೆ. ಸೊ ಮೂಗಿಡ್ಕೊಂಡು ನಾವು ಇಲ್ಲಿ ನಿಂತ್ಕೊಬೇಕು ಅನ್ನೋ ರೀತಿ ಒಂದು ವಾಸನೆ ಕೂಡ ಬರುತ್ತೆ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕಳೆದ 4-5 ವರ್ಷಗಳಿಂದ ಇದೇ ರೀತಿ ಕಾವೇರಿ ನೀರಿಗೆ ಕಲುಷಿತ ನೀರು ಮಿಕ್ಸಪ್ ಆಗ್ತಾ ಇದೆ. ಸಾಕಷ್ಟು ಬಾರಿ ಜಲಮಂಡಳಿ ಅಧಿಕಾರಿಗಳಿಗೆ ನಾವು ದೂರು ಕೊಟ್ಟರು ಕೂಡ ಅವರು ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ, ಇದಕ್ಕೆ ಪರಿಹಾರ ಕೊಡ್ತಾ ಇಲ್ಲ. ಸೊ ಹೀಗಾಗಿ ನಮ್ಮ ಹತ್ರ ಈಗ ಬೋರ್ವೆಲ್ ಕೂಡ ಇಲ್ಲ. ಜಲಮಂಡಳಿ ಕಾವೇರಿ ನೀರನ್ನೇ ಬಳಕೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಬಟ್ ಆದರೆ ಈ ರೀತಿ ಕಾವೇರಿ ನೀರು ಕಲುಷಿತ ಆಗಿ ಬಂದರೆ, ನಾವು ಅದನ್ನು ಬಳಕೆ ಮಾಡಿದ್ರೆ ನಮ್ಮ ಸ್ಥಿತಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತಕ್ಕಂಥ ಒಂದು ತೀವ್ರ ಆತಂಕದಲ್ಲೂ ಕೂಡ ಈ ಒಂದು ಕತ್ತರಗುಪ್ಪೆ ವಾರ್ಡ್ನಲ್ಲಿ ಜನ ಇದ್ದಾರೆ. ಮೇಡಮ್, ಈ ರೀತಿಯಾಗಿ ನೀರು ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ. ಸೊ ಎಷ್ಟು ದಿನಗಳಿಂದ ಈ ರೀತಿ ಬರ್ತಾ ಇದೆ, ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅಂತ ತಾವು? ಈಗ ನಾವು ಈ ಏರಿಯಾಗೆ ಬಂದು ಸುಮಾರು 46 ವರ್ಷ ಆಯಿತು.
85ನೇ ಇಸ್ವಿಯಿಂದ ನಮಗೆ ವಾಟರ್ ಸ್ಯಾನಿಟರಿ ಕನೆಕ್ಷನ್ಸ್ ಎಲ್ಲನೂ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೂ ಏನೂ ನಮಗೆ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಈಗೊಂದು 3-4 ವರ್ಷದಿಂದ ತುಂಬಾ ಈ ಒಂದು ತೊಂದರೆ ಆಗ್ತಾ ಇದೆ. ಮುಂಚೆ ಕಾರ್ನರಲ್ಲಿ ಒಂದು ವರ್ಕ್ಶಾಪ್ ಇತ್ತು, ಏನು ಮೆಕ್ಯಾನಿಕಲ್ ವರ್ಕ್ಶಾಪ್ ಇತ್ತು, ಅಲ್ಲಿಂದ ಪೆಟ್ರೋಲ್ ಆಗಲಿ ಆಯಿಲ್ ಆಗಲಿ ಎಲ್ಲ ಮಿಕ್ಸ್ ಆಗಿ ಬರ್ತಾ ಇತ್ತು. ಈಗ ಮತ್ತೆ ನೋಡಿದ್ರೆ ಸ್ಯಾನಿಟರಿ ಲೈನ್ ಜೊತೆಗೆ ನೀರು ಮಿಕ್ಸ್ ಆಗಿ ಅದೇ ನೀರೇ ಬರ್ತಾ ಇದೆ. ನಾವು ಸೀನಿಯರ್ ಸಿಟಿಸನ್ಸ್ ಆಗಿರೋರು ಈ ನೀರನ್ನು ಕುಡಿಯೋದಾಗಲಿ ಅಥವಾ ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಟ್ವಿನ್ಸ್ ಮಕ್ಕಳೆಲ್ಲ ಇದ್ದಾರೆ, ಏನು 4 ವರ್ಷದ ಮಕ್ಕಳು, ಆ ಸಣ್ಣ ಮಕ್ಕಳಿಗೆ ಈ ಒಂದು ನೀರನ್ನು ಬಳಸ್ತಾ ಇದ್ದರೆ ಆರೋಗ್ಯ ಪರಿಸ್ಥಿತಿಗಳು ಹೇಗಾಗಬೇಕು, ಇದಾಗಿ ನಮಗೆ ಅದರಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊತೀವಿ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಕೋಡುಬಳೆ ಅಂದ್ರೆ ಅಡುಕಲೆ.